ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಕುಕಿಂಗ್ ಚಾನಲ್. ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ಮ್ಯಾಗಿ ಯೂಸ್ ಮಾಡಿಕೊಂಡು ಒಂದು ಚಿಲ್ಲಿ ಲೆಮನ್ ಮ್ಯಾಗಿ ರೆಸಿಪಿ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ಖಾರ ಜಾಸ್ತಿ ತಿಂತೀನಿ, ಸೊ ಅದಕ್ಕೆ ನನಗೆ ನೈಟಲ್ಲಿ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ನಾನು ಮ್ಯಾಗಿ ಯೂಸ್ ಮಾಡಿಕೊಂಡು ಈ ರೆಸಿಪಿ ಮಾಡ್ತಿದ್ದೀನಿ. ಸೊ ಬನ್ನಿ ಯಾವ ರೀತಿ ಈ ರೆಸಿಪಿ ಮಾಡೋದು ಹಾಗೆ ಟೇಸ್ಟ್ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲಾಸ್ಟ್ವರೆಗೂ ನಾನು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ, ಕಮ್ ಲೆಟ್ಸ್ ಡೂ ಮ್ಯಾಗಿ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ನೀವು ಕಾಮನ್ ಆಗಿ ನಾರ್ಮಲ್ ಮ್ಯಾಗಿ ಮಾಡಿದ್ದೀರ, ಬಟ್ ಈ ಥರ ಮ್ಯಾಗಿ ಮಾಡ್ಕೊತೀನಿ, ಡಿಫ್ರೆಂಟಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ನಾನಿಲ್ಲಿ 2 ಕ್ಯೂಬ್ ಅಷ್ಟು ಮ್ಯಾಗಿ ತೊಗೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಚ್ಚಿ ಇಟ್ಕೊಂಡಿದ್ದೀನಿ, ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಮ್ಯಾಗಿ ಪ್ಯಾಕೆಟ್ದು ಮಸಾಲ, ಎಣ್ಣೆ, ಅರ್ಧ ಹೋಲ್ ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಅರಿಶಿನ, 1 ಸ್ಪೂನ್ ಚಿಲ್ಲಿ ಪೌಡರ್. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಕಡಾಯಲ್ಲಿ ನೀರು ಬಿಸಿಗಿಟ್ಟಿದ್ದೆ. ಕಡಾಯಿ ಅಥವಾ ಪ್ಯಾನ್ ಇಲ್ಲ ತಪ್ಪಲೆಯಲ್ಲಿ ಬೇಕಾದರೂ ಮಾಡ್ಕೊಬೋದು. ಈಗ ನಾನು ಪ್ಯಾನಲ್ಲಿ ನೀರು ಬಿಸಿಗಿಟ್ಟಿದ್ದೆ, ಚೆನ್ನಾಗಿ ನೀರು ಕಾದಿತ್ತು, ಅದಕ್ಕೆ ಮ್ಯಾಗಿನ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕಾಗುತ್ತೆ, ಒಂದು 2ರಿಂದ 3 ನಿಮಿಷದೊಳಗಡೆ ಬೆಂದ್ಬಿಡುತ್ತೆ. ಇದರಲ್ಲಿ ನಿಮಗೆ ಜಾಸ್ತಿ ಕ್ಯಾಲರೀಸ್ ಇರುತ್ತೆ ಮ್ಯಾಗಿಲಿ. ಒಂದು ಮಿನಿಮಮ್ ನೀವು 100 ಗ್ರಾಮ್ ಅಷ್ಟು ಮ್ಯಾಗಿ ತಿಂತೀರ ಅಂದ್ಕೊಳ್ಳಿ, ನಿಮ್ಗೆ 100 ಗ್ರಾಮ್ ಮ್ಯಾಗಿಲೇ 434 ಕ್ಯಾಲರೀಸ್ ಸಿಗುತ್ತೆ. ಇದನ್ನು ನೀವು ಆಗಾಗ ತಿರುಗಿಸ್ಕೊಂಡು ಬೇಯಿಸ್ಕೊತಾರೆ, ಇದು ಬೇಗ ಬೆಂದ್ಬಿಡುತ್ತೆ, ನೀರು ಚೆನ್ನಾಗಿ ಕಾದಿದ್ರೆ ಬೇಗ ಬೆಂದ್ಬಿಡುತ್ತೆ. ಪ್ರೋಟೀನ್ ಬಂದು 8.5 ಗ್ರಾಮ್ ಸಿಗುತ್ತೆ, ಹಾಗೆ ಕಾರ್ಬೋಹೈಡ್ರೇಟ್ ಬಂದು 64.9 ಗ್ರಾಮ್ ಅಷ್ಟಿರುತ್ತೆ. ನೋಡಿ, ಆಗಾಗ ತಿರುಗಿಸ್ಕೊತಾರೆ, ಹಾಗೆ ಬಿಡಬೇಡಿ, ಯಾಕಂದರೆ ಇದು ಎಲ್ಲ ಬೇಯಬೇಕಾಗುತ್ತೆ. ನೀವು ತಿರುಗಿಸಿಲ್ಲ ಅಂದರೆ ಒಂದೇ ಕಡೆ ಬೆಂದ್ಬಿಡುತ್ತೆ. ನಾನೀಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಪ್ಯಾನ್ಗೆ ಆಯಿಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ತುಪ್ಪ ಕೂಡ ಆ್ಯಡ್ ಮಾಡ್ಬೋದು. ತುಪ್ಪ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ, ಮತ್ತು ಅದೊಂದು ಒಳ್ಳೆ ಗುಡ್ ಸೋರ್ಸ್ ಆಫ್ ಫ್ಯಾಟ್ ಅಂತಲೇ ಹೇಳ್ಬೋದು. ನಾನೀಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಇದು ರೋಸ್ಟ್ ಮಾಡ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಏನಾಗಲ್ಲ. ಸೊ ಇದೀಗ ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನು ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅರಿಶಿನ ಪುಡಿ, ಉಪ್ಪು, ಹಾಗೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಕಡಿಮೆ ತಿನ್ನೋದು ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಈ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ, ಖಾರ ಜಾಸ್ತಿ ತಿನ್ನೋದು. ಈಗ ಇದಕ್ಕೆ ಮ್ಯಾಗಿ ಸ್ಯಾಚೆಟ್ದು ಪೌಡರ್ ಮಸಾಲ ಬರುತ್ತಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದಿಷ್ಟು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಟೋಟಲ್ ಶುಗರ್ ಲೆವೆಲ್ ತೊಗೊಂಡ್ರೆ ಒಂದು 100 ಗ್ರಾಮ್ಗೆ ಒಂದು 2.1 ಗ್ರಾಮ್ ಅಷ್ಟು ಸಿಗುತ್ತಷ್ಟೇ ಶುಗರು. ನಿಮಗೆ ಮ್ಯಾಗಿ ಹೆಲ್ತಿನಾ ಅನ್ಹೆಲ್ತಿನಾ ಅಂದರೆ ನೀವು ವೆಜಿಟೇಬಲ್ಸ್ ಹಾಕಿದ್ರೆ ಒಳ್ಳೆ ಹೆಲ್ತಿ ಅಂತಲೇ ಹೇಳ್ಬೋದು. ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ, ಹಾಗೆ ಬೇಯಿಸಿಟ್ಕೊಂಡಿದ್ನಲ್ಲ ಮ್ಯಾಗಿ, ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಈಗ ಮ್ಯಾಗಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೀವು ಫೋರ್ಕ್ ಇದ್ದರೆ ಫೋರ್ಕಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಅನ್ನದ ಕೈ ಅಥವಾ ಈ ಥರದ್ರಲ್ಲಿ ಮಾಡೋದ್ರಿಂದ ಮ್ಯಾಗಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೀವು ಅವಾಗವಾಗ ತಿನ್ಬೋದು, ಏನಾಗಲ್ಲ, ಯಾವಾಗಲೂ ತಿನ್ನಬೇಡಿ ಜಾಸ್ತಿ. ಇದು ಡಯಟಲ್ಲಿ ಏನು ಅಷ್ಟೊಂದು ಒಕೇಶನಲ್ಲಿ ತಿನ್ಬೋದು ಅಷ್ಟೇ ಡಯಟ್ ಮಾಡೋದು. ಈಗ ಇದಕ್ಕೆ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಿಂಬೆಹಣ್ಣು ಫ್ಲೇವರೇ ಇದಕ್ಕೆ ತುಂಬ ಚೆನ್ನಾಗಿರೋದು. ಯಸ್, ಮ್ಯಾಗಿ ರೆಡಿಯಾಗಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಈ ಮ್ಯಾಗಿ ಅಂತ. ಇದು ಬಂದು ಚಿಲ್ಲಿ ಲೆಮನ್ ಮ್ಯಾಗಿ ಅಂತ. ಸೊ ಈಗ ನಾನು ಇದನ್ನು ಟೇಸ್ಟ್ ಮಾಡ್ತಿದ್ದೀನಿ. ಕಲರ್ಫುಲ್ಲಾಗಿ ಬಂದಿದೆ. ಅಯ್ಯೋ, ಹಿಡ್ಕೊಳಕ್ಕೆ ಹೋದ್ರೆ ಬಿದೋಗುತ್ತೆ. ಫೋರ್ಕಲ್ಲಿ ಅದೇ ಚೆನ್ನಾಗಿ ಸಿಗುತ್ತೆ. ಹೋದ್ಸಲ ತಿಂದಾಗ ಚೆನ್ನಾಗಿ ಬಂದಿತ್ತು. ಖಾರ ಜಾಸ್ತಿ ತಿನ್ನೋರು ಈ ರೆಸಿಪಿ ಟ್ರೈ ಮಾಡಿ. ಖಾರ ತಿಂದಲೇ ದಯವಿಟ್ಟು ಟ್ರೈ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ತುಂಬಾ ಖಾರ ಇದೆ.
ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ಯಾಕಂದರೆ ನಾನು ಖಾರ ಜಾಸ್ತಿ ತಿನ್ನೋದ್ರಿಂದ ಬಾಯಿಲಿ ನಾನು ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ತಿಂತೀನಿ. ಇವನ್ ನನ್ನ ಮಗ ಆ್ಯಕ್ಚುಲಿ ವೀಡಿಯೋಸ್ ಮಾಡೋವಾಗೆಲ್ಲ ನಾನು ಲೈಟ್ ಆನ್ ಮಾಡಿದ ತಕ್ಷಣ ಬಂದ್ಬಿಡ್ತಾನೆ. ಖಾರ ಜಾಸ್ತಿ ಆಗ್ತೀವಿ ಹಾಗೆ ತಿನ್ನಲ್ಲ. ಚಿಂಟು ಅಲ್ಲಿ ನೋಡು, ಹಾಯ್ ಮಾಡಿಲ್ಲ. ಇದು ಹಾಯ್ ಮಾಡು, ಹಾಯ್ ಅನ್ನು. ಆ್ಯಕ್ಚುಲಿ ಇವನು ಮ್ಯಾಗಿ ತಿಂತಾನೆ, ಬಟ್ ಖಾರ ಕೊಡಲ್ಲ. ಮಾಡಿರ್ತೀನಲ್ಲ ಮ್ಯಾಗಿನ, ಅದನ್ನು ವಾಶ್ ಮಾಡಿ ಕೊಡ್ತೀನಿ, ಆಗ ತಿಂತಾನೆ. ಸ್ವಲ್ಪ ಕೊಡ್ತೀನಿ ಅಷ್ಟೇ. ನಾವು ತಿನ್ಬೇಕಾದ್ರೆ ಯಾವಾಗಲೂ ನನಗೆ ಬೇಕು ಅಂತ ಕೇಳ್ತಿರ್ತಾನಲ್ವ, ಆ ಟೈಮಲ್ಲೇ ಕೊಡ್ತಿರ್ತೀನಿ. ಜಾಸ್ತಿ ಖಾರ ತಿನ್ನೋರು ಮಾತ್ರ ಈ ರೆಸಿಪಿ ಟ್ರೈ ಮಾಡಿ. ಇದು ಖಾರ ಜಾಸ್ತಿ ಇದೆ ನೋಡಿ. ಮ್ಯಾಗಿಯಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ, ಸೊ ಅದರಿಂದ ಅವನು ಆ ಕಡೆನೇ ನೋಡ್ತಿದ್ದಾನೆ. ಕಾನ್ಸಂಟ್ರೇಷನ್ ಅಲ್ಲೇ ಇದೆ. ಖಾರ ಜಾಸ್ತಿ ಇದೆ, ಹೇಳಿದ್ರು ಕೇಳ್ತಿಲ್ಲ. ತಿಂತಿದ್ದಾನೆ, ತಿನ್ಲಿ. ಖಾರ ಜಾಸ್ತಿ ಅಲ್ವಾ? ಚೆನ್ನಾಗಿದೆಯಾ? ಸಖತ್ ಡೌ ಮಾಡ್ದ ನೀವನಂತೂ ನಿಜವಾಗ್ಲೂ. ಖಾರ ಜಾಸ್ತಿ ಇದೆ, ಅದು ಕೇಳ್ತಿಲ್ಲ. ಅವನೇ ತಿನ್ಬೇಕಂತೆ. ಸೊ ಥ್ಯಾಂಕ್ಸ್ ಲಾಸ್ಟ್ವರೆಗೂ ವಿಡಿಯೋ ನೋಡಿದ್ದಕ್ಕೆ. ಹೀಗೆ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬಾಯ್ ಚಿಂಟು, ಬಾಯ್ ಮಾಡು.